ನಮಸ್ಕಾರ ಶರಣು ಹಡ್ಬಿದ್ದೆ. ಎಲ್ಲ ಆಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಮ್ಮ ಹುಡುಗನ ಜೊತೆ ಆರತಿ ಉಕ್ಕೋಳಕ್ಕೆ ತಡೆ ಓಡಿಸ್ಕೊಂಬರಲು ಹೋಗ್ತಾ ಇದ್ದೀನಿ. ಅದು ನನ್ನ ವೆಸ್ಪಾ ಸ್ಕೂಟ್ರಲ್ಲಿ. ಅದು ವೆಸ್ಪಾ ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಮೆಂಬರ್ ಹೊಸದಾಗಿ ಆ್ಯಡ್ ಆಗಿರೋದು. ಸೊ ಅದರದ್ದು ಫುಲ್ ಡೀಟೇಲ್ಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನನಗೆ ಈ ದೇವಸ್ಥಾನದ ಬಗ್ಗೆ ಅಷ್ಟೊಂದು ಏನು ಗೊತ್ತಿರಲಿಲ್ಲ. ನಮ್ಮ ಹುಡುಗ ಹೇಳ್ದ, ಇಲ್ಲಿ ಹೋಗಿ ತಡೆ ಓಡಿಸ್ಕೊಂಬಂದರೆ ಆಗದಿರೋ ಕೆಲಸಗಳೆಲ್ಲ ಸರಾಗವಾಗುತ್ತೆ. ಅಕಸ್ಮಾತ್ ಕಣ್ಣು ದೃಷ್ಟಿ ದೋಷ ಇದ್ದರೆ ನಿಮಗೆ ಪರಿಹಾರ ಆಗುತ್ತೆ. ಒಂದು ಸತಿ ಬಂದು ನೋಡಿ, ಯಾಕಂದರೆ ಬಿಸ್ನೆಸ್ ಕಮ್ಮಿ ಆಗ್ತಾಯಿದೆ ಅಂತ ಇದ್ದೀರಲ್ಲ ಅಂತ ಹೇಳ್ದ. ನಾನು ಜೈ ಅಂತ ನಮ್ಮ ಹುಡುಗ ಹೊಸದಾಗಿ ಬಂದಿದ್ದು ಸ್ಕೂಟ್ರ್ ತೊಗೊಂಡು ನಾನು ಅವನು ಹೊರಟ್ವಿ ಆರತಿ ಉಕ್ಕೋಳಕ್ಕೆ. ಹೋಗ್ಬೇಕಾದ್ರೆ ನಮ್ಮ ಹುಡುಗ ಹೇಳ್ತಾ ಇದ್ದ, ಒಂದು ಒಳ್ಳೆ ಸೂಪರ್ ಡೂಪರ್ ರೋಡ್ ತೋರಿಸಿ ನಿಮಗೆ ಅಂತ. ನಾನು ಎಕ್ಸೈಟೆಡ್ಗಿದ್ದೆ ಆ ಥರ ರೋಡ್ ಏನಪ್ಪ ಅಂತ. ನೋಡಿದ್ರೆ ಒಂದು ಬ್ರಿಡ್ಜ್ ಮೇಲೆ ಕರ್ಕೊಂಡು ಹೋದ. ಸಕ್ಕತ್ತಾಗಿತ್ತು, ಎಕ್ಸಲೆಂಟ್ ಆಗಿತ್ತು. ಸ್ವಲ್ಪ ಭಯನೂ ಆಗ್ತಿತ್ತು, ಯಾಕಂದರೆ ಇದು ಫಸ್ಟ್ ಟೈಮ್ ನಾನು ಗಾಡಿನ ಇಷ್ಟು ದೂರ ಓಡಿಸ್ತಾ ಇರೋದು, ಸ್ಕೂಟ್ರನ್ನ. ಯಾಕಂದರೆ ನಂದು ತಗೊಂಡು 2-3 ದಿವಸ ಅಷ್ಟೇ ಆಗಿತ್ತು. ಅದ್ರ ಬಗ್ಗೆ ಏನು ಡೀಟೇಲ್ಸ್ ಗೊತ್ತಿಲ್ಲ, ಅಂದರೆ ಹೆಂಗೆ ಓಡುತ್ತೆ ಅದ್ರ ಪರ್ಫಾರ್ಮೆನ್ಸ್ ಎಲ್ಲ. ಬಟ್ ಆದ್ರೂ ಧೈರ್ಯ ಮಾಡಿ ನಮ್ಮ ಹುಡುಗನ ಜೊತೆ ಬಂದು ಆ ಬ್ರಿಡ್ಜನ್ನು ಸೆಮಿ ಆಫ್ ರೋಡಿಂಗ್ ಇತ್ತು, ಅಷ್ಟೊಂದೇನಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು, ಒಳ್ಳೆ ಸನ್ಸೆಟ್ಟು ಎಲ್ಲ ನೋಡಿಕೊಂಡು ಆ ಬ್ರಿಡ್ಜ್ ಮೇಲೆ ಓಡಿಸ್ತಾ ಇದ್ದರೆ ಸೂಪರ್ ಡೂಪರ್ ಮಜಾ ಸಿಗ್ತಾಯಿತ್ತು. ನೀವೇನಾದರೂ ಹುಡುಗರಾಗಿದ್ದರೆ, ನಿಮಗೇನಾದರೂ ಸ್ಕೂಟ್ರು ಓಡಿಸಿರೋ ಎಕ್ಸ್ಪೀರಿಯೆನ್ಸ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ. ಭಾನುವಾರ ಆಗಿದ್ದರಿಂದ ತುಂಬ ರಶ್ ಇರುತ್ತೆ ಅಂತ ಹೋದ್ವಿ. ಆದರೆ ನಾವು ಹೋಗಿ ಸಂಜೆ ಆದ್ದರಿಂದ ಸ್ವಲ್ಪ ರಶ್ ಕಮ್ಮಿ ಇತ್ತು. ಅಲ್ಲೇ ಪಕ್ಕದಲ್ಲಿ ಹೂವು ಅಂಗಡಿ ಹತ್ರ ಗಾಡಿ ನಿಲ್ಲಿಸಿ ದೇವ್ರ ದರ್ಶನ ಮಾಡಿಕೊಂಡು, ಅಮ್ಮನವ್ರ ದರ್ಶನ ಮಾಡಿಕೊಂಡು ಫಸ್ಟು, ಆಮೇಲೆ ತಡೆ ಹೊಡೆಯೋ ಸಾಮಗ್ರಿಗಳು ತೊಗೊಂಡು ನೆಕ್ಸ್ಟ್ ಕೆಲಸ ತಡೆ ಹೊಡೆಸ್ಕೊಳಕ್ಕೆ ಹೋದ್ವಿ. ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ದರ್ಶನ ಮಾಡೋಕ್ಕೆ. ಕ್ಯೂ ಆಂಜನೇಯನ ಬಾಲ ಹತ್ರ ಉದ್ದ ಇತ್ತು. ನಾವು ನಮ್ಮ ಹಿಂದೆ ಜನಗಳು ನೋಡಿದ್ರೆ ಖುಷಿ ಆಗ್ತಿತ್ತು. ಸೊ ನನ್ನ ಹಿಂದೆನೇ ಯಾರೋ ಕಾಯ್ತಾ ಇದ್ದಾರೆ ಅಂತ ಹಂಗೆ ಖುಷಿ ಪಟ್ಕೊಂಡು ಹೋಗಿ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಏನಂದರೆ ಅರ್ಥ ಆಗಿಲ್ಲ, ಯಾಕಂದರೆ ಇದಕ್ಕಿಂತ ಮುಂಚೆ ಎಷ್ಟೋ ವೀಡಿಯೋ ನೋಡಿದ್ದೀನಿ, ದೇವ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡಾಕಿದ್ದಾರೆ. ಬಟ್ ನಾವೇನಾದರೂ ಅಲ್ಲಿ ಪರ್ಮಿಷನ್ ಕೇಳಿ ವೀಡಿಯೋ ಮಾಡೋಕ್ಕೆ ಹೋದರೆ ವೀಡಿಯೋ ತೆಗಿಯೋಂಗಿಲ್ಲ ಅಂತ ಹೇಳಿದ್ರು. ಹಂಗೂ ಕಣ್ಣು ಮುಚ್ಚಿ ಮಾಡಿ ಒಂದು ವೀಡಿಯೋ ತೆಗ್ದಿದ್ದೀನಿ. ತಡೆ ಹೊಡೆಸೋದ್ರಲ್ಲೂ 2 ಥರ ಇದೆ ಅಂತೆ. ಒಂದು ಮೊಟ್ಟೆ ಇಟ್ಬಿಟ್ಟು ತಡೆ ಹೊಡಿತಾರೆ, ಇನ್ನೊಂದು ಕೋಳಿ ಇಟ್ಬಿಟ್ಟು ತಡೆ ಹೊಡಿತಾರೆ. ನಿಮ್ಗೆ ಯಾವ್ದು ಬೇಕು ಅಂದರು ನಾವು ಮೊಟ್ಟೆ ಇಟ್ಬಿಟ್ಟು ತಡೆ ಹೊಡೆಸ್ಕೊಳ್ಳೋಣ ಅಂತ ಬರೀ ಅದನ್ನು ತಗೊಂಡ್ವಿ. ತಡೆ ಹೊಡೆಯೋಕ್ಕೆ ಸಾಮಗ್ರಿಗಳು, ತಡೆ ಹೊಡೆಯೋದು ಅಂದರೆ ಏನಾದರೂ ಕೆಟ್ಟದಿಂದ ದಾಟಿದ್ದಾರೆ, ಆಮೇಲೆ ಸಾಯಿಗೆ ಆಗ್ತಾಯಿಲ್ಲ ಕಲ್ಯಾಣಿ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಹಂಗೆ ನೋಡಿಕೊಂಡು ನನಗೆ ಸ್ವಲ್ಪ ಕುತೂಹಲ ಇತ್ತು, ಏನು ಮಾಡ್ತಾರೆ ತಡೆ ಹೊಡೆಯೋದು ಅಂದರೆ ಹಿಂಗೆ ಅಂತ. ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ತಡೆ ಹೊಡೆಸ್ತಾ ಇರೋದು. ನೋಡ್ತಾ ಇದ್ದೆ, ಖುಷಿ ಆಗ್ತಿತ್ತು, ಏನು ಮಾಡ್ತಾರೆ ಅಂತ ಒಂದು ಕುತೂಹಲ ಬೇರೆ ಇತ್ತು. ಒಂದು ಕಡೆ ಫಸ್ಟು ನಾವು ತೊಗೊಂಡೋಗಿರೋ ಮಡಿಕೆಯನ್ನು ಒಡೆದು ಪೀಸ್ ಮಾಡಿ ಅದನ್ನು ದಾಟಕ್ಕೆ ಇಳ್ತಾರೆ. ಅದಾದಮೇಲೆ ಅದನ್ನು ಮಿಕ್ಕಿದೆಲ್ಲ ತೊಗೊಂಡು ಇನ್ನೊಂದು ಕಡೆ ಹೋಗ್ಬೇಕು. ಆಮೇಲೆ ಮಿಕ್ಕಿರೋ ಐಟಮ್ ತೊಗೊಂಡು ಇನ್ನೊಂದು ಜಾಗಕ್ಕೆ ಹೋದ್ವಿ. ಅಲ್ಲಿ ವೀಡಿಯೋ ಮಾಡೋಕ್ಕೆ ರಿಸ್ಟ್ರಿಕ್ಟ್ ಮಾಡ್ತಾಯಿದ್ರು. ಸೊ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ, ಇಷ್ಟೇ.
ಎಲ್ಲ ಮುಗೀತು, ಹೊರಡ್ತಾ ಇದ್ವಿ. ನಮ್ಮ ಹುಡುಗ ಹೇಳ್ದ ದೇವಸ್ಥಾನದ ಹತ್ರ ಮುಂದೆ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ತೆಗಿಯೋಣ ಅಂತ. ಸೊ ಗಾಡಿ ತೊಗೊಂಡೋಗಿ ದೇವಸ್ಥಾನದ ಎದುರುಗಡೆ ನಿಲ್ಲಿಸ್ಕೊಂಡು ಒಂದು ಫೋಟೋ ತೊಗೊಂಡ್ವಿ. ದೇವ್ರ ದರ್ಶನ ಚೆನ್ನಾಗಾಯಿತು. ಆಮೇಲೆ ತಡೆ ಹೊಡೆದ್ಕೊಂಡು ದೃಷ್ಟಿ ತೆಗೆಸ್ಕೊಂಡಿದ್ದು ಆಯಿತು. ಜೈ ಬ್ಯಾಡ್ರ ಬೊಮ್ಮ ಅಂತ ನಾವು ಮನೆ ಕಡೆಗೆ ಹೊರಟ್ವಿ. ಸೊ ಇನ್ನೆಲ್ಲ ನೇಚರ್ ರೈಡ್ನ ಎಂಜಾಯ್ ಮಾಡೋಣ. ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಬ್ರಿಡ್ಜ್ ಮೇಲೆ ಟ್ರೈನ್ ಬರ್ತಾಯಿತ್ತು. ಸೊ ಅದೊಂದು ವೀಡಿಯೋ ಮಾಡೋಣ ಅಂತ ಅಲ್ಲೇ ನಿಲ್ಲಿಸಿ ಆ ಟ್ರೈನ್ ವೀಡಿಯೋ ಮಾಡ್ತಾಯಿದ್ದೆ. ಅಲ್ಲಿ ನಿಂತ್ಕೊಂಡ್ರೆ ಆ ಟ್ರೈನ್ ಸೌಂಡ್ಗೆ ವೈಬ್ರೇಟ್ ಆಗ್ತಾಯಿದೆ ಬ್ರಿಡ್ಜೆಲ್ಲ. ಸಖತ್ತಾಗಿತ್ತು ಅದು ನೋಡೋಕ್ಕೆ. ಜೈ ಬ್ಯಾಡ್ರ ಬೊಮ್ಮ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಫೆಂಟಾಸ್ಟಿಕ್ ಆ್ಯಂಡ್ ಮಾರ್ವಲಸ್ ಡೇ. ಸಿ ಯು ಸೂನ್ ಇನ್ ನೆಕ್ಸ್ಟ್ ವಿಡಿಯೋ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಇದೇ ಥರ ಹೊಸ ಕಂಟೆಂಟ್ನ ನಿಮಗೋಸ್ಕರ ತರ್ತಾ ಇರ್ತೀನಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.